ಕಸ್ತೂರಿ ರಂಗನ್ ವರದಿ ಜಾರಿಯಾದಲ್ಲಿ ತಲೆತಲಾಂತರಗಳಿಂದ ಸಿ ಮತ್ತು ಡಿ ದರ್ಜೆಯ ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಕೃಷಿಕ ಸಮೂಹ ತೀವ್ರ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯಿಂದ ಜನವಸತಿಯ 53 ಗ್ರಾಮಗಳನ್ನು ಕೈಬಿಡುವುದು ಸೇರಿದಂತೆ ಸೂಕ್ಷ್ಮ ಪರಿಸರ ವಲಯದ ಗಡಿಯಿಂದ ಬಫರ್ ಝೋನ್ ಅನ್ನು ಶೂನ್ಯಕ್ಕೆ ಮಿತಿಗೊಳಿಸಬೇಕೆಂದು ಒತ್ತಾಯಿಸಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸೆಪ್ಟೆಂಬರ್ 11ರಂದು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಯ ಸುದರ್ಶನ ವೃತ್ತದ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಗಾಂಧಿ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ. ಇದರಲ್ಲಿ ಜಿಲ್ಲೆಯಾದ್ಯಂತದಿಂದ ಜನರು ಹಾಗೂ ಸಂಘ ಸಂಸ್ಥೆಗಳು ಪಾಲ್ಗೊಳ್ಳಲಿರುವುದಾಗಿ ತಿಳಿಸಿದರು. ಇಡೀ ಜಿಲ್ಲೆಯೇ ಸೂಕ್ಷ್ಮ ಪರಿಸರ ವಲಯ ಆಗುವ ಆತಂಕವಿದೆ. ಕಸ್ತೂರಿ ರಂಗನ್ ವರದಿ ಯಥಾವತ್ ಅನುಷ್ಠಾನವಾದಲ್ಲಿ ಇಡೀ ಕೊಡಗು ಜಿಲ್ಲೆಯೇ ಸೂಕ್ಷ್ಮ ಪರಿಸರ ವಲಯವಾಗಿ ಪರಿವರ್ತನೆಯಾಗುವ ಅಪಾಯವಿದೆ. ವರದಿಯಲ್ಲಿ ಸೂಚಿಸಿರುವ ಸೂಕ್ಷ್ಮ ಪರಿಸರ ವಲಯದ 55 ಗ್ರಾಮಗಳಲ್ಲಿ 53 ಗ್ರಾಮಗಳು ಜನವಸತಿಯನ್ನು ಹೊಂದಿವೆ. ಈ ಸೂಕ್ಷ್ಮ ಪರಿಸರಕ್ಕೆ ಒಳಪಟ್ಟ ಗ್ರಾಮಗಳು ಹಾಗೂ ಹಸಿರು ವಲಯದ ಗಡಿಭಾಗದಿಂದ ವರದಿಯಲ್ಲಿ ತಿಳಿಸಿರುವಂತೆ 10 ಕಿಲೋಮೀಟರ್ ಬಫರ್ ಝೋನ್ ಅಂತ ಘೋಷಿಸಿದಲ್ಲಿ ಇಡೀ ಕೊಡಗು ಸೂಕ್ಷ್ಮ ಪರಿಸರ ವಲಯ ಆಗುವ ಆತಂಕವಿದೆ ಎಂದು ತಿಳಿಸಿದರು. ನಮಗೆಲ್ಲ ಗೊತ್ತಿದೆ, ಕಸ್ತೂರಿ ರಂಗನ್ ವರದಿ ಆ ವರದಿಗೆ ವಿರೋಧವಲ್ಲ, ಆದರೆ ಆ ವರದಿಯಲ್ಲಿ ಇರುವಂಥ ಕಾನೂನು ರೈತರಿಗೆ ಸೆಟಲ್ ಆಗಬೇಕು. ಏನು 1 ಕಿಲೋಮೀಟ್ರು ಏರ್ ಝೋನ್ ಅಂತ ಹೇಳಿದರೆ ಅದನ್ನು 0 ಮಾಡಬೇಕು, ಮತ್ತು ಅದರೊಳಗಿರುವಂಥ ಕಾನೂನುಗಳನ್ನ ಸೆಟಲ್ ಮಾಡಬೇಕಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಸೆಕ್ಷನ್ 4 ಅಂತ ಹೇಳ್ತಾರೆ. ಇವತ್ತು ಅರಣ್ಯಾಧಿಕಾರಿಗಳು ತಾವೆಲ್ಲ ನೋಡ್ತಾ ಇದ್ದಾರೆ, ಕಿರುಕುಳಗಳನ್ನ ರೈತರಿಗೆ ಕೊಡ್ತಾ ಇದ್ದಾರೆ. 1905ನೇ ಇಸ್ವಿಯಲ್ಲಿ ಸೆಕ್ಷನ್ 4 ಅಂತ ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ ಅವರು. ಆದರೆ ಆ ಡಾಕ್ಯುಮೆಂಟ್ಸ್ ಪ್ರಕಾರ 1905ನೇ ಇಸ್ವಿಯಲ್ಲಿ ಬ್ರಿಟಿಷ್ನರು ನಮ್ಮ ದೇಶವನ್ನು ಆಳ್ತಾ ಇದ್ರು. ಆಮೇಲೆ ಸ್ವತಂತ್ರ ಬಂದಿದೆ, ದೇಶಗಳು ವಿಭಜನೆಗಳಾಗಿವೆ. ಆದರೆ ಯಾವುದೋ ಒಂದು ಅಡಿಲಿದ್ದಂಥ ಒಂದು ಸೆಕ್ಷನ್ 4 ಆದೇಶನ ಇಟ್ಕೊಂಡು ಅವರು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಹಾರಂಗಿ ಮುಳುಗಡೆ ಆಯಿತು. 3600 ಎಕರೆ ಜಾಗ ಮುಳುಗಡೆ ಆಗ್ತದೆ. ಅದರಲ್ಲಿ ಯಾರೋ ಒಬ್ಬರು ಕೊಡಗಿನ ವ್ಯಕ್ತಿ, ಖಾಸಗಿ ವ್ಯಕ್ತಿ 11,000 ಚಿಲ್ಲರೆ ಎಕರೆ ಕೊಡಬೇಕು ಅಂತ ಹೇಳಿ ಕೋರ್ಟಿಗೆ ಹೋಗ್ತಾರೆ. ಆದರೆ ಅದು ಒನ್ ಸೈಡ್ ಆದೇಶ ಆಗಿದೆ. ಅವತ್ತು ಕೊಡಗಿನ ರೈತರಿಗೆ ಯಾರಿಗೂ ಸಹ ಈ ಕೋರ್ಟಿಗೆ ಹೋದಂಥ ವಿಷಯ ಗೊತ್ತಿರಲಿಲ್ಲ. 11,000 ಚಿಲ್ಲರೆ ಎಕರೆನ ಇವರು ಕೊಡಗು ಜಿಲ್ಲೆಯಲ್ಲಿ ಏನು ರೈತರು ಭೂಮಿಯಲ್ಲಿ ತೋಟ ಗದ್ದೆನ ಮಾಡ್ಕೊಂಡಿದ್ದಾರೆ, ಅದನ್ನ ಈಗ ಫಾರೆಸ್ಟ್ ಅಂತ ಬರ್ತಾ ಇದೆ RTCಗಳಲ್ಲಿ. ರೈತರಿಗೆ ತುಂಬಾ ಅರಣ್ಯಾಧಿಕಾರಿಗಳು ಕಿರುಕುಳ ಕೊಡೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಮುಂದೆ ಈಗ 11ನೇ ತಾರೀಕು ನಾವು ಈ ವಿಷಯವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಒಂದು 8 ತಿಂಗಳ ಹಿಂದೆ ಮುಕ್ಕೋಡು ಗ್ರಾಮದ ಅತಿ ಸಣ್ಣ ರೈತರ ತೋಟವನ್ನು ಅರಣ್ಯಾಧಿಕಾರಿಗಳು ನಾಶಪಡಿಸಿದ್ರು. ಅದು ಸಹ ನಾವು ಪರಿಹಾರ ಕೊಡ್ತೀವಿ, ಮತ್ತೆ 2 ಜನ ಯಾರು ಅಧಿಕಾರಿಗಳು ಅದನ್ನು ನಾಶಪಡಿಸಿದ್ರು ಅವ್ರನ್ನ ವಜಾ ಮಾಡ್ತೀವಿ ಅಂತ ಹೇಳಿದ್ರು. ಅದು ಸಹ ಅವ್ರೇನು ಅದಕ್ಕೆ ಪರಿಹಾರವನ್ನು ಕೊಡಲಿಲ್ಲ. ನಮ್ಮನ್ನ ಏನು ತುಂಬ ಸರಿ ಹೋಗಿ ನಾವಲ್ಲಿ ಮೀಟ್ ಮಾಡಿದ್ವಿ, ಅದನ್ನು ಸಹ ಈಗ ಹೋರಾಟಗಳನ್ನ ಮಾಡ್ತೀವಿ. ಸಿ ಮತ್ತು ಡಿ ಜಾಗವನ್ನ ಮರು ಪರಿಶೀಲನೆ ಮಾಡಕ್ಕೆ ಅಂತೇಳಿ ನವೆಂಬರ್ 27ರಂದು ಆದೇಶ ಮಾಡಿದ್ರು. 6 ತಿಂಗಳ ಸಮಯವನ್ನ ತಗೊಂಡಿದ್ರು. ಆದರೆ ಅದು 6 ತಿಂಗಳು ಕಳೆದಾಯಿತು. ಇನ್ನೂ ಸಹ ಏನು ನಮಗೆ ಉತ್ತರವನ್ನೇ ಕೊಡಲಿಲ್ಲ. ಹಾಗಾಗಿ ಅದಕ್ಕೂ ಸಹ ಒಂದು ವಿರುದ್ಧ ಇರ್ತದೆ ನಮ್ಮದು. ಇಷ್ಟು ವಿಷಯಗಳನ್ನ ಸೇರಿಸಿ ನಾವು 11ನೇ ತಾರೀಕು ಇಡೀ ಕೊಡಗಿನಂತ ಎಲ್ಲ ರೈತರು ಆಗಮಿಸ್ತಾರೆ. ಮಡಿಕೇರಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ಈ ಪ್ರತಿಭಟನೆಗೆ ಏನು ಅರಣ್ಯ ಸಚಿವರು ಹಾಗೂ ಕಂದಾಯ ಸಚಿವರು ಹಾಗೂ ನಮ್ಮ 2 ಶಾಸಕರುಗಳು ಮತ್ತು ನಮ್ಮ ಸಂಸದರು ಬಂದು ನಮ್ಮ ಅಹವಾಲನ್ನ ಕೇಳಬೇಕು. ವಿಚಾರದಲ್ಲಿ ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಮತ್ತು ಅಂತಿಮ ಸೂಚನೆ ಅಂತೂ ಸಹ ಹೇಳ್ತಿದ್ದಾರೆ, ಅದನ್ನು ಹೊರಡಿಸಿದ್ದಾರೆ. 6 ಸತಿ ಅಧಿಸೂಚನೆ ಹೊರಡಿಸುವಾಗಲೂ ಸಹ ಇದಕ್ಕೆ ಕರ್ನಾಟಕದಿಂದ
ವಿರೋಧ ವ್ಯಕ್ತಪಡಿಸಿದ್ರು ಸಹ ಪುನಃ ಅಧಿಸೂಚನೆಯನ್ನು ಹೊರಡಿಸಲೇ ಇದ್ದಾರೆ. ಒಂದು ಮುಖ್ಯ ವಿಚಾರ ಅಂತಂದರೆ ಕೇರಳ ಸಮುದಾಯ ಮತ್ತು ವಸತಿ ಪ್ರದೇಶಗಳನ್ನು ಏನು ಭೌತಿಕ ಸರ್ವೆ ನಡೆಸಿ ಫಾರೆಸ್ಟ್ ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಕಂದಾಯ ಗ್ರಾಮಗಳು ಇದನ್ನು ವಿಭಜಿಸಿ ಕಳಿಸಿದ್ರಿಂದ ಕೇರಳದಲ್ಲಿರುವಂಥ ಈ ಕಸ್ತೂರಿರಂಗನ ವರದಿ ಕೇವಲ ಅರಣ್ಯಗಳಿಗೆ ಸೀಮಿತವಾಗಿ, ಆದರೆ ನಮ್ಮಲ್ಲಿ ಈ ರಾಜಕಾರಣಿಗಳ ಕಚ್ಚಾಟ ಮತ್ತು ಜನರ ಏನು ನಿರ್ಲಕ್ಷ್ಯದಿಂದ ಬಹುತೇಕ ಜಾರಿಯಾಗುವಂಥ ಹಂತ ತಲುಪಿದೆ. ಇದಕ್ಕೆ ಸುಮಾರು ಪರವಿರೋಧ ಹೇಳಿಕೆಗಳು ಬರ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಈ ಅರಣ್ಯದ ಅಂಚಿನಲ್ಲಿ ವಾಸಿಸುವಂಥ ಜನರು. ಈಗಾಗಲೇ ಚಕ್ರವರ್ತಿಯವರು CND ಜಮೀನು ಬಗ್ಗೆ ಮಾತಾಡಿದರು. ಬಹುತೇಕ CND ಜಮೀನುಗಳು ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಬರ್ತಿದೆ. ಆ ಜನರ ಅವಸ್ಥೆಯನ್ನು ತಿಳ್ಕೊಂಡು ಈಗಾಗಲೇ CND ಜಮೀನು ಈಗ ಅರಣ್ಯ ತಿಳ್ಕೊಂಡು ಘೋಷಣೆ ಆಗ್ತಾ ಇದೆ. ಈ ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಈ ಪೂರ್ತಿ ಜಾಗ ಅಲ್ಲಿ ವಾಸಿಸುವ ಜನರು ಅವರ ಪರಿಸ್ಥಿತಿ ಡೋಲಾಯಮಾನವಾಗಲಿದೆ. ಏನು ಮಾಡಬೇಕು ಅವ್ರನ್ನ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಂಡು. ನಾನು ಈ ಬಫರ್ ಝೋನ್ ಬಗ್ಗೆ ಮಾತಾಡ್ತಿಲ್ಲ. ಈಗ ಅರಣ್ಯ ಅಂಚಿನಲ್ಲಿರುವಂಥದ್ದು ಮೊದಲು CND ಇದ್ದಂಥ ಜಾಗ ಅರಣ್ಯ ಅಂತ ಘೋಷಣೆ ಆದರೆ ಅಲ್ಲಿರುವ ಜನರ ಅವಸ್ಥೆ ಏನು ಅಂತ ಹೇಳ್ಬೋದು. ಎರಡನೇ ವಿಚಾರ, ಕಸ್ತೂರಿ ರಂಗನ ವರದಿಯಿಂದ ಏನು ತೊಂದರೆಗಳು ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ನಾವು ಪ್ರಾಕ್ಟಿಕಲ್ ವಾಸ್ತವಿಕವಾಗಿ ಅದರ ಸಮಸ್ಯೆಯನ್ನು ನಾವು ನೋಡಬೇಕಾಗ್ತದೆ. ಒಂದು ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಸೂಕ್ಷ್ಮ ಪ್ರದೇಶದ ಏನು ಜಾಗ ಇದೆ ಅದರ ಮೌಲ್ಯ ಕಡಿಮೆ ಆಗ್ತದೆ. ಮಾರಾಟ ಮಾಡಬೇಕು ಅಂತ ಹೇಳ್ತಿಲ್ಲ, ಅಲ್ಲಿ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ, ಜನ ಅದರ ಆಟೋಮೆಟಿಕ್ ಅದರ ವ್ಯಾಲ್ಯೂ ಕಡಿಮೆ ಆಗ್ತದೆ. ಇನ್ನೊಂದು, ನಮಗೆ ಈಗಾಗಲೇ ಗೊತ್ತಿದೆ ಅರಣ್ಯ ಕಾನೂನು ಎಷ್ಟು ಬಲವಾಗಿದೆ ಅಂತ ಹೇಳ್ಕೊಂಡು. ಈ ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಈ ಸೂಕ್ಷ್ಮ ವಲಯ ಏನಿದೆ ಅದರಲ್ಲಿ ಈ ಅರಣ್ಯ ಕಾನೂನಿನ ಕಬಂಧ ಬಾವು ಅದೊಂದು ಆಕ್ಟೋಪಸ್ ರೀತಿಯಲ್ಲಿ ನಮಗೆ ಕಾಣೋದಿಲ್ಲ. ಒಂದು ಸಭೆ ಕರೆದಿದ್ದಾರೆ, ನಾವೆಲ್ಲ ಅದರಲ್ಲಿ ಭಾಗವಹಿಸ್ತಿದ್ದೀವಿ. ಸಂಸದೆಲ್ಲ ಒಂದು ಮನವಿ ಮಾಡಿಕೊಳ್ಳೋದು, ನಮ್ಮ ಕಸ್ತೂರಿ ರಂಗನ ವರದಿ ಜಾರಿಯಾಗುವಂಥ ಪಶ್ಚಿಮ ಘಟ್ಟದ ಪ್ರದೇಶದ ಸಂಸದರನ್ನು ಹಾಗೂ ಶಾಸಕರನ್ನು ಅವರು ಕೇಂದ್ರಕ್ಕೆ ನಿಯೋಗ ಕರೆದುಕೊಂಡು ಹೋಗ್ಬಿಟ್ಟು ಅಲ್ಲಿನ ಪರಿಸರ ಮತ್ತು ಅರಣ್ಯ ಸಚಿವರ ಜೊತೆ ಮಾತಾಡಿಬಿಟ್ಟು ಈ ಸಮಸ್ಯೆಗೆ ಅವರು ಸುಮ್ಮನೆ ಜನರನ್ನು ಕೇಳಿಬಿಟ್ಟು ಜನರ ಕಣ್ತರಿಸುವಂಥ ಒಂದು ವ್ಯವಸ್ಥೆ ಆಗಬಾರ್ದು. ಒಂದು ಉನ್ನತ ಮಟ್ಟದ ನಿಯೋಗವನ್ನು ಕರೆದುಕೊಂಡು ಇದರ ಬಗ್ಗೆ ಮನವರಿಕೆ ಮಾಡಬೇಕು. ನಾವಿಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಡೆಲ್ಲಿಗೆ ತಲುಪೋದಿಲ್ಲ. ಅದರಿಂದ ನಾವು ಸಂಸದರನ್ನು ಮನವಿ ಮಾಡಿಕೊಳ್ಳುವಂಥದ್ದು. ಇನ್ನೊಂದು, ರಾಜ್ಯ ಸರ್ಕಾರವನ್ನು ಮನವಿ ಮಾಡಿಕೊಳ್ಳುವುದು ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ. ಏಕೆಂದರೆ ವನ್ಯಪ್ರಾಣಿಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾರೋ ಅದಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆಯನ್ನು ಬಡ ಜನರಿಗೆ ಕೊಡಬೇಕಾಗ್ತದೆ. ಜನರ ಬದುಕು ಜೀವ ಬಹಳ ಮುಖ್ಯ. ನಾನು ವನ್ಯಪ್ರಾಣಿಗಳು ಬದುಕಬಾರದು ಅಂತ ಹೇಳ್ತಿಲ್ಲ. ನಿಮಗೆ ಈಗಾಗಲೇ ಗೊತ್ತಿದೆ. ನಿಮಗೆ ಸುಪ್ರೀಂ ಕೋರ್ಟ್ ಮೊನ್ನೆ ಆದೇಶದಲ್ಲಿ ಏನು ಆನೆ ಪಥ ಎಲಿಫೆಂಟ್ ಕಾರಿಡಾರ್ನ ಹಾಗೆ ಬಿಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಈಗ ವಾಸ್ತವ ಪರಿಸ್ಥಿತಿ ಅರಿವಿಕೆ ಇರೋದಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟಿಗೆ ಮನವಿ, ಕಾನೂನು ರೀತಿಯ ಹೋರಾಟ, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಜನರು ಏನು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಿದ್ದೀನಿ. ಅಲ್ಲದೆ ಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಕೀಪಾಡಂಡ ಮಧು ಬೋಪಂಡ, ಸಮಿತಿಯ ಸದಸ್ಯರಾದ ನತೇಶ್ ಮಂದಣ್ಣ, ಚನ್ನಪಂಡ ದರ್ಶನ್, ಆಯಲಪಂಡ ಲೋಕೇಶ್ ಮತ್ತು ನಲ್ಲಪಟ್ಟಿರ ಸಂಗಮ್ ಪಾಲ್ಗೊಂಡಿದ್ದರು.